ಹಾಲೆಲೂಯ. ಶಬ್ದವಾಗಿ ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಈ 4ನೇ ದಿನದ ಮೊದಲನೇ ಸೆಕ್ಷನಲ್ಲಿ ಬಂದಂತಹ ನೀವೆಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದಿಸುವರಾಗಿದ್ದೇವೆ. ಖಂಡಿತವಾಗಿ ನಿನ್ನೆ ದಿನದಲ್ಲಿ ನಾವು ನೋಡಿದೆವು, ನಿನ್ನೆ ದಿನದಲ್ಲಿ ಅನ್ಯ ಭಾಷೆಯಲ್ಲಿ ಇರುವಂತಹ ಆ ದೇವರ ಮಹಿಮೆ, ಆ ದೇವರ ಶಕ್ತಿ, ಆ ಅನ್ಯ ಭಾಷೆಯಲ್ಲಿರುವಂತಹ ಆ ಕೆಲವು ಪ್ರಕಟಣೆಗಳನ್ನು ನಾವು ನೋಡಿ ಬಹಳ ನಿನ್ನೆ ದಿನದಲ್ಲಿ 2 ಸೆಕ್ಷನ್ ಯಾವ ರೀತಿಯಾಗಿ ಹೋಯಿತು ಎಂಬುದಾಗಿ ನಮಗೆ ಗೊತ್ತಾಗಲಿಲ್ಲ. ಆದರೆ ದೇವರ ಸಾನ್ನಿಧ್ಯ ಬಹಳವಾಗಿ ಚಲಿಸಿತು. ಹಾಲೆಲೂಯ. ಇವತ್ತೊಂದು ರಾಗದೊಂದಿಗೆ ಈ ಮೊದಲನೇ ಸೆಕ್ಷನ್ ಅನ್ನು ಪ್ರಾರಂಭ ಮಾಡಿಕೊಳ್ಳೋಣ. ಬಿಡುಗಡೆ ನಾಯಕ ಜಯವನ್ನು ಕೊಡುವನು ಎಂಬ ಒಂದು ರಾಗವನ್ನು ಹಾಡಿ ದೇವರ ನಾಮವನ್ನು ಔಷಗದರಲ. ಬಿಡುಗಡೆ ನಾಯಕ ಜಯವನು ಕೊಡುವನು, ನನ್ನಲ್ಲಿ ಇರುವನು, ಎಂತ ಆನಂದ. ಊರಗದ ವಶ ಕೂತರಲ್ಲ ಬಾಬಾ. ಕೈಗಳು ತಟ್ಟುತ್ತಾ ಸ್ತೋತ್ರ ಮಾಡೋಣವೇ ಚಪ್ಪಾಳೆಯೊಂದಿಗೆ. ಗ್ಲೋರಿ ಜೀಸಸ್. ಎಲ್ಲರೂ ದೇವರ ಸಾನ್ನಿಧ್ಯದಲ್ಲಿ ಎದ್ದು ನಿಂತ್ಕೊಳ್ಳುತ್ತಾ ಚಪ್ಪಾಳೆಯೊಂದಿಗೆ. ಮುಂಜಾನೆ ಜಾವದಲ್ಲಿ ಆತನ ಪಾದದಲ್ಲಿ ಆನಂದಿಸುತ್ತಿರುವ ನಿಮಗೆಲ್ಲರಿಗೂ ಈ ದಿನ ಬಿಡುಗಡೆ ದಿನವಾಗಿದೆ. ಮಾನಸಿಕವಾಗಿ, ಶಾರೀರಿಕವಾಗಿ ದೇವರು ಬಿಡುಗಡೆಯ ಕಡೆಗೆ ನಡೆಸುವನಾಗಿದ್ದಾನೆ. ನಮ್ಮನ್ನು ಹುಡುಕಿಕೊಂಡು ಬಂದ ದೇವರಿಗೆ ಸ್ತೋತ್ರವಾಗಲಿ. ನನ್ನ ಹುಡುಕಿ ಓಡಿ ಬಂದ, ಸಂತೈಸಿ ಅಪ್ಪಿಕೊಂಡ. ಎಸ್, ನನ್ನ ಹುಡುಕಿ ಓಡಿ ಬಂದ, ಸಂತೈಸಿ ಅಪ್ಪಿಕೊಂಡ. ನನ್ನ ಪಾಪವೆಲ್ಲ ಅಳಿಸಿ, ನನ್ನ ಪಾಪವೆಲ್ಲ ಅಳಿಸಿ ಹೊಸ ಮನುಷ್ಯನಾಗಿಸಿದ. ನನ್ನ ಪಾಪವೆಲ್ಲ ಅಳಿಸಿ ಹೊಸ ಮನುಷ್ಯನಾಗಿಸಿದ. ಎಸ್ಲೋ ಬಿಡುಗಡೆ ನಾಯಕ ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು, ಎಂತ ಆನಂದ. ಚಪ್ಪಾಳೆಯೊಂದಿಗೆ ಶಬ್ದವಾಗಿ ಸಂತೋಷಿಸುತ್ತ ಈ ಬೆಳಗಿನ ಜಾವದಲ್ಲಿ ಆರಾಧಿಸುವ ನಿಮಗೆ ಬಿಡುಗಡೆ ಇದೆ. ಕರ್ತನ ಬಲವಾದ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿ ಚಲಿಸುತ್ತಾ ಇರುವುದಕ್ಕಾಗಿ ಸ್ತೋತ್ರ ಮಾಡೋಣ.
ಅಭಿಷೇಕದಿಂದ ತುಂಬಿ ಈ ದಿನವು ನಡೆಸುವ, ಅಭಿಷೇಕದಿಂದ ತುಂಬಿ ಈ ದಿನವು ನಡೆಸುವ, ಸೈತಾನನನ್ನು ಗೆಲ್ಲಲು, ಸೈತಾನನನ್ನು ಗೆಲ್ಲಲು ಅಧಿಕಾರವನ್ನು ತಂದ, ಅಧಿಕಾರವನ್ನು ತಂದ. ಸೈತಾನನನ್ನು ಗೆಲ್ಲಲು, ಸೈತಾನನನ್ನು ಗೆಲ್ಲಲು ಅಧಿಕಾರವನ್ನು ತಂದ. ಬಿಡುಗಡೆ ನಾಯಕ, ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು. ಎಂಥ ಆನಂದ! ಈ ದಿನ ದೇವರ ಪಾದದಲ್ಲಿ ಬಂದಂತ ದೇವ ಮಗುವೆ, ಯೇಸು ಕ್ರಿಸ್ತನು ಇವತ್ತು ನಿನ್ನೊಂದಿಗೆ ಮಾತನಾಡುವ, ಯೇಸು ಕ್ರಿಸ್ತನು ಇವತ್ತು ನಿನಗೆ ನೀಡುವ ಸಮಾಧಾನ, ಯೇಸು ಕ್ರಿಸ್ತನು ಇವತ್ತು ನಿನಗೆ ನೀಡುವ ಸಂತೋಷ ಎಂದು ಕಾಣದೆ ಇರುವಂತದ್ದು ಈ ದಿನ ನಿನಗೆ ಅದು ಜಯವಾಗಿದೆ. ನಿನ್ನ ವಿರೋಧವಾಗಿರುವ ಎಲ್ಲ ಕೆಂಪು ಸಮುದ್ರಗಳನ್ನು ದಾಟಿಸುವ ಶಕ್ತಿ ಬೆಳಗಿನ ಜಾವದಲ್ಲಿ ದೇವರು ನಿನಗೆ ನೀಡುವನಾಗಿದ್ದಾನೆ. ಕೆಂಪು ಸಮುದ್ರ ದಾಟಿ ಹೋಗುವೆ, ಯೋರ್ದಾನ ತುಳಿದು ನಡೆವೆ. ಕೆಂಪು ಸಮುದ್ರ ದಾಟಿ ಹೋಗುವೆ, ಯೋರ್ದಾನ ತುಳಿದು ನಡೆವೆ. ಎರಿಕೋವ ಸುತ್ತಿ ಬರುವೆ, ಎರಿಕೋವ ಸುತ್ತಿ ಬರುವೆ. ತುತ್ತೂರಿ ಊದಿ ಗೆಲ್ಲುವೆ, ತುತ್ತೂರಿ ಊದಿ ಗೆಲ್ಲುವೆ. ಚಪ್ಪಾಳೆಯೊಂದಿಗೆ ಬಿಡುಗಡೆ ನಾಯಕ ಎಂದು ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು. ಎಂಥ ಆನಂದ! ಬಿಡುಗಡೆ ನಾಯಕ, ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು. ಎಂಥ ಆನಂದ! ಹಾಡ್ತಾ ಇರಿ. ಬಿಡುಗಡೆ ನಾಯಕ, ಶಗಲಗಾರಿಗದ ಬಾರಿಗೆ ದೇವೆ ಶೋಗೋದೋಬೋರಿಗೆ ದೇವೆ ರೋಗೋದ ಮಶಗದಾಗ. ದೇವರು ನಿನ್ನೆಯ ದಿನದಲ್ಲಿ ಮಾತನಾಡಿದರು. ಅನ್ಯ ಭಾಷೆಗೆ ಇರುವಂತ ಶಕ್ತಿ ಮಾಟ ಮಂತ್ರವನ್ನು ಮುರಿಯುವಂತದ್ದಾಗಿದೆ. ಅನ್ಯ ಭಾಷೆಯನ್ನು ಮಾತನಾಡುವಾಗ ಅಯ್ಯೋ ಈ ಭಾಷೆಯನ್ನು ಮಾತನಾಡಬೇಡ್ರಿ, ನಮಗೆ ಇಲ್ಲಿ ಇರೋದಕ್ಕೆ ಆಗ್ತಾ ಇಲ್ಲ ಎಂಬುದಾಗಿ, ಅದೇ ಬಿಡುಗಡೆ ನಾಯಕ, ಅದೇ ಬಿಡುಗಡೆ ನಾಯಕ ಈ ಬೆಳಗಿನ ಜಾವದಲ್ಲಿ ಚಲಿಸುವನಾಗಿದ್ದಾರೆ. ಬಿಡುಗಡೆ ನಾಯಕ, ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು. ಎಂಥ ಆನಂದ! ಬಿಡುಗಡೆ ನಾಯಕ, ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು. ಎಂಥ ಆನಂದ! ಎಂಥ ಆನಂದ! ಎಂಥ ಆನಂದ! ಎಂಥ ಆನಂದ!
ಮಾತಾಡಿ ಮಾತಾಡಿ, ಅನ್ಯ ಭಾಷೆಯಲ್ಲಿ ಮಾತಾಡಿ, ಕೈಗಳು ತಟ್ಟುತ್ತಾ ಬಾಯಿಗಳು ತೆರೆಯುತ್ತಾ ಅನ್ಯ ಭಾಷೆಯಲ್ಲಿ ಸ್ವಲ್ಪ ಸಮಯ ಮಾತಾಡಿ. ಈ ಬೆಳಗಿನ ಜಾವ, ಈ 4ನೇ ದಿನದ ಈ ಮೊದಲನೇ ಸೆಕ್ಷನ್ ಅಲ್ಲಿ ಬಿಡುಗಡೆ ನಾಯಕರು ನಮ್ಮ ಮಧ್ಯದಲ್ಲಿ ಚಲಿಸುವನಾಗಿದ್ದಾನೆ. ಆತನ ಪವಿತ್ರಾತ್ಮನ ಬಿರುಗಾಳಿ ನಮ್ಮ ಮೇಲೆ ಬೀಸುವಂತದಾಗಿದೆ. ಓ ಪವಿತ್ರಾತ್ಮನ ಬಲವಾದ ಚಲಿಸುವಿಕೆ, ನಮ್ಮ ಸಹಾಯಕನಾಗಿರುವ ಪವಿತ್ರಾತ್ಮ ನಮ್ಮ ಮಧ್ಯದಲ್ಲಿ ಚಲಿಸುವನಾಗಿದ್ದಾನೆ. ಪವಿತ್ರಾತ್ಮನ ಚಲಿಸುವಿಕೆ, ಆ ಪವಿತ್ರಾತ್ಮನ ಬಿರುಗಾಳಿ ಬೀಸುವಾಗ ನಿನ್ನ ಬಾಳಲ್ಲಿ ಬಿಡುಗಡೆ, ನಿನ್ನ ಬಾಳಲ್ಲಿ ಜಯ. ಸೈತಾನನು ಸೋಲ್ತು ಹೋಗುವನಾಗಿದ್ದಾನೆ. ನಿನ್ನ ವಿರೋಧವಾಗಿರುವ ಎಲ್ಲ ಕೆಂಪು ಸಮುದ್ರಗಳನ್ನು ದಾಟುವ ಹಾಗೆ, ನಿನಗೆ ಬಂದಿರುವ ಎಲ್ಲ ಎರಿಕೋಗಳ ಕೋಟೆಗಳು, ಎಲ್ಲ ಗೋಡೆಗಳು ಬೀಳುವ ಹಾಗೆ ಆ ಪವಿತ್ರಾತ್ಮನ ಬಿರುಗಾಳಿ ನಮ್ಮ ಮಧ್ಯದಲ್ಲಿ ಇರುವುದಕ್ಕಾಗಿ ಚೆನ್ನಾಗಿ ಕೈಗಳು ತಟ್ಟಿ ಸ್ತೋತ್ರ ಮಾಡೋಣ. 1 2 3 ಶಬ್ದವಾಗಿ, ಶಬ್ದವಾಗಿ, ಇನ್ನೂ ಶಬ್ದವಾಗಿ. ಬೀಸಲಿ ಓಹೋ ಬೀಸಲಿ ಪವಿತ್ರಾತ್ಮನ ಬಿರುಗಾಳಿ, ಉಂಟಾಗಲಿ ಓಹೋ ಉಂಟಾಗಲಿ ಪವಿತ್ರಾತ್ಮನ ಚಲನೆಯು. ಬೀಸಲಿ ಓಹೋ ಬೀಸಲಿ ಪವಿತ್ರಾತ್ಮನ ಬಿರುಗಾಳಿ, ಉಂಟಾಗಲಿ ಓಹೋ ಉಂಟಾಗಲಿ ಪವಿತ್ರಾತ್ಮನ ಚಲನೆಯು. ಪವಿತ್ರಾತ್ಮನೇ ನಿಮಗೆ ಆರಾಧನೆ, ಏಕ ಮನಸ್ಸಿನಿಂದ ನಿಮಗೆ ಆರಾಧನೆ. ಪವಿತ್ರಾತ್ಮನೇ ನಿಮಗೆ ಆರಾಧನೆ, ಏಕ ಮನಸ್ಸಿನಿಂದ ನಿಮಗೆ ಆರಾಧನೆ. ಬೀಸಲಿ ಓಹೋ ಬೀಸಲಿ ಪವಿತ್ರಾತ್ಮನ ಬಿರುಗಾಳಿ, ಉಂಟಾಗಲಿ ಓಹೋ ಉಂಟಾಗಲಿ ಪವಿತ್ರಾತ್ಮನ ಚಲನೆಯು. ಬೀಸಲಿ ಓ ಬೀಸಲಿ ಪವಿತ್ರಾತ್ಮನ ಬಿರುಗಾಳಿ, ಉಂಟಾಗಲಿ ಓ ಉಂಟಾಗಲಿ ಪವಿತ್ರಾತ್ಮನ ಚಲನೆಯು. ಒಣಗಿದ ನಿನ್ನ ಬಾಳಲ್ಲಿ ಜೀವ ಶಕ್ತಿ, ಆ ಜೀವ ಶಕ್ತಿ ಬರುವಂತದಾಗಿದೆ. ಜೀವವುಳ್ಳ ನದಿಯು ನಿನ್ನ ಜೀವಿತದಲ್ಲಿ ಹರಿಯುವಂತದಾಗಿದೆ. ಒಣಗಿದ ಜೀವಕ್ಕೆ ಶಕ್ತಿ ಬರಲಿ, ಜೀವವುಳ್ಳ ನದಿಯು ಹರಿಯಲಿ. ಓ ಒಣಗಿದ ಜೀವಕ್ಕೆ ಶಕ್ತಿ ಬರಲಿ, ಜೀವವುಳ್ಳ ನದಿಯು ಹರಿಯಲಿ. ಬೀಸಲಿ ಓಹೋ ಬೀಸಲಿ ಪವಿತ್ರಾತ್ಮನ ಬಿರುಗಾಳಿ, ಉಂಟಾಗಲಿ ಓಹೋ ಉಂಟಾಗಲಿ ಪವಿತ್ರಾತ್ಮನ ಚಲನೆಯು. ಬೀಸಲಿ ಓಹೋ ಬೀಸಲಿ ಪವಿತ್ರಾತ್ಮನ ಬಿರುಗಾಳಿ, ಪವಿತ್ರಾತ್ಮನ ಬಿರುಗಾಳಿ. ಪವಿತ್ರಾತ್ಮನೇ ನಿಮಗೆ ಆರಾಧನೆ, ಏಕ ಮನಸ್ಸಿನಿಂದ ನಿಮಗೆ ಆರಾಧನೆ. ಪವಿತ್ರಾತ್ಮನೇ ನಿಮಗೆ ಆರಾಧನೆ, ಏಕ ಮನಸ್ಸಿನಿಂದ ನಿಮಗೆ ಆರಾಧನೆ. ಬೀಸಲಿ ಓಹೋ ಬೀಸಲಿ ಪವಿತ್ರಾತ್ಮನ ಬಿರುಗಾಳಿ, ಉಂಟಾಗಲಿ ಓಹೋ ಉಂಟಾಗಲಿ
ಪವಿತ್ರಾತ್ಮನ ಚಲನೆಯು ಗ್ಲೋರಿ 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 ಗ್ಲೋರಿ. ಚಪ್ಪಾಳೆ ಶಬ್ದವಾಗಿ ಆರಾಧಿಸಿ. ಪವಿತ್ರಾತ್ಮನಿಂದ ಮುದ್ರಿಸಲ್ಪಡುವಾಗ, ಪವಿತ್ರಾತ್ಮನ ಬೆಂಕಿಯಿಂದ ತುಂಬುವಾಗ ನಿನ್ನ ಎಲ್ಲ ಹಂತಗಳು ಬದಲಾವಣೆ ಆಗುವಂತದ್ದಾಗಿದೆ. ಪವಿತ್ರಾತ್ಮನಿಂದ ನನ್ನ ಮುದ್ರಿಸು, ಪವಿತ್ರಾತ್ಮನ ಬೆಂಕಿಯಿಂದ ತುಂಬಿಸು, ಪವಿತ್ರಾತ್ಮನಿಂದ ನನ್ನ ಮುದ್ರಿಸು, ಪವಿತ್ರಾತ್ಮನ ಬೆಂಕಿಯಿಂದ ತುಂಬಿಸು. ಬೀಸಲಿ ಓ ಬೀಸಲಿ ಪವಿತ್ರಾತ್ಮನ ಬಿರುಗಾಳಿ, ಉಂಟಾಗಲಿ ಓ ಉಂಟಾಗಲಿ ಪವಿತ್ರಾತ್ಮನ ಚಲನೆಯು. ಬೀಸಲಿ ಓ ಬೀಸಲಿ ಪವಿತ್ರಾತ್ಮನ ಬಿರುಗಾಳಿ, ಉಂಟಾಗಲಿ ಓಹೋ ಉಂಟಾಗಲಿ ಪವಿತ್ರಾತ್ಮನ ಚಲನೆಯು. ಕೈಗಳ ಮೇಲೆ ತುತ್ತ. ಪವಿತ್ರಾತ್ಮನೇ ನಿಮಗೆ ಆರಾಧನೆ, ಏಕ ಮನಸ್ಸಿನಿಂದ ನಿಮಗೆ ಆರಾಧನೆ. ಪವಿತ್ರಾತ್ಮನೇ ನಿಮಗೆ ಆರಾಧನೆ, ಏಕ ಮನಸ್ಸಿನಿಂದ ನಿಮಗೆ ಆರಾಧನೆ. ಓ ಬೀಸಲಿ ಓಹೋ ಬೀಸಲಿ ಪವಿತ್ರಾತ್ಮನ ಬಿರುಗಾಳಿ, ಉಂಟಾಗಲಿ ಓಹೋ ಉಂಟಾಗಲಿ ಪವಿತ್ರಾತ್ಮನ ಚಲನೆಯು. ಆರಾಧಿಸಿ 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 ನಿಂತಿರೋ ಸ್ಥಳದಲ್ಲೇ ನಮ್ಮನ್ನು ನಡೆಸುವ ಪವಿತ್ರಾತ್ಮನು, ಓ ಅನ್ಯ ಭಾಷೆಯನ್ನು ನೀಡುವ ಪವಿತ್ರಾತ್ಮನು. ನನ್ನನ್ನು ನಡೆಸುವ ಪವಿತ್ರಾತ್ಮನೇ, ಅನ್ಯ ಭಾಷೆ ನೀಡುವ ಪವಿತ್ರಾತ್ಮನೇ. ನನ್ನನ್ನು ನಡೆಸುವ ಪವಿತ್ರಾತ್ಮನೇ, ಅನ್ಯ ಭಾಷೆ ನೀಡುವ ಪವಿತ್ರಾತ್ಮನೇ. ಬೀಸಲಿ ಓಹೋ ಬೀಸಲಿ ಪವಿತ್ರಾತ್ಮನ ಬಿರುಗಾಳಿ, ಉಂಟಾಗಲಿ ಓಹೋ ಉಂಟಾಗಲಿ ಪವಿತ್ರಾತ್ಮನ ಚಲನೆಯು. ಬೀಸಲಿ ಓಹೋ ಬೀಸಲಿ ಪವಿತ್ರಾತ್ಮನ ಬಿರುಗಾಳಿ, ಉಂಟಾಗಲಿ ಓಹೋ ಉಂಟಾಗಲಿ ಪವಿತ್ರಾತ್ಮನ ಚಲನೆಯು. ಬೀಸಲಿ ಓಹೋ ಬೀಸಲಿ ಪವಿತ್ರಾತ್ಮನ ಬಿರುಗಾಳಿ, ಉಂಟಾಗಲಿ ಓಹೋ ಉಂಟಾಗಲಿ ಪವಿತ್ರಾತ್ಮನ ಚಲನೆಯು. ಬೀಸಲಿ ಓಹೋ ಬೀಸಲಿ ಪವಿತ್ರಾತ್ಮನ ಬಿರುಗಾಳಿ, ಪವಿತ್ರಾತ್ಮನ ಬಿರುಗಾಳಿ, ಪವಿತ್ರಾತ್ಮನ ಬಿರುಗಾಳಿ, ಪವಿತ್ರಾತ್ಮನ ಬಿರುಗಾಳಿ. ಓ ಆ ಭಾಷೆಯಲ್ಲಿ ಅನ್ಯ ಭಾಷೆಯಲ್ಲಿ ಸ್ತುತಿಸಿ ಸ್ತುತಿಸಿ ಸ್ತುತಿಸಿ. ಪವಿತ್ರಾತ್ಮರೇ, ನಿನ್ನ ಪವಿತ್ರಾತ್ಮನ ಬಿರುಗಾಳಿ ಬೀಸಲಿ ಸ್ವಾಮಿ. ರೋಗಿಗಳ ಮೇಲೆ ಬೀಸಲಿ ಓ ಕರ್ತನೆ. ಕ್ಯಾನ್ಸರ್ ರೋಗದ ಮೇಲೆ ಬೀಸಲಿ, ಬಿಪಿಯ ಮೇಲೆ ಬೀಸಲಿ, ಮನಸ್ಸಲ್ಲಿರುವ ಶಾರೀರಿಕ ಎಲ್ಲ ರೋಗಗಳ ಮೇಲೆ ನಿನ್ನ ಪವಿತ್ರಾತ್ಮನ ಬಿರುಗಾಳಿ ಬೆಳಗಿನ ಜಾವದಲ್ಲಿ ಬೀಸಲಿ. ಓ ಶಕುತರಲೇ ಬೀಸಲಿ ಓಹೋ ಬೀಸಲಿ ಪವಿತ್ರಾತ್ಮನ ಬಿರುಗಾಳಿ, ಉಂಟಾಗಲಿ
ಓಹೋ ಉಂಟಾಗಲಿ ಪವಿತ್ರಾತ್ಮನ ಚಲನೆಯು. ನನ್ನ ಪ್ರೀತಿಯ ಸಭೆಯೇ, ದೇವರ ಆ ಪವಿತ್ರಾತ್ಮನ ಚಲಿಸುವಿಕೆ ಉಂಟಾಗುವಾಗ ನೀನು ಈ ಸ್ಥಳದಲ್ಲಿ ಬಂದ ಹಾಗೆ ಹೋಗುವುದಿಲ್ಲ. ಆತನ ಬೆಂಕಿಯಿಂದಲೂ ಆತನ ಶಕ್ತಿಯಿಂದಲೂ ಅನ್ಯ ಭಾಷೆಯ ವರಗಳಿಂದಲೂ ಸ್ವಸ್ಥತೆಯ ವರಗಳಿಂದಲೂ ಈ ಸ್ವಸ್ಥತಾ ಕೂಟದಲ್ಲಿ ದೇವರು ನಿನ್ನನ್ನು ಒಂದು ಉದ್ದೇಶದಿಂದ ಈ ಸ್ಥಳದಲ್ಲಿ ಕರೆದುಕೊಂಡು ಬಂದಿದ್ದಾರೆ. ದೇವರ ಚಿತ್ತ ನಿನ್ನ ಬಾಳಲ್ಲಿ ಈ ದಿನ ನೆರವೇರೋದಕ್ಕೆ ಹೋಗ್ತಾ ಇದೆ. ಶಕದಲ ಮರಗದ ದೇವರು ನಮ್ಮನ್ನು ಮಣ್ಣಿನಿಂದ ಸುಂದರವಾಗಿ ಸೃಷ್ಟಿ ಮಾಡಿ ಆತನ ಚಿತ್ತದಂತೆ ನಮ್ಮನ್ನು ರೂಪಿಸಿದ್ದಾನೆ. ಆದರೆ ನಾವು ನಮ್ಮದೇ ಆದ ಮಾರ್ಗದಲ್ಲಿ ನಡೆದುವಾಗ, ನಮ್ಮ ದೇವರಿಂದ ಅಗಲಿ ಹೋದಾಗ, ನಮ್ಮಲ್ಲಿರುವಂತ ಆ ಬಲವಾದ ಪವಿತ್ರಾತ್ಮನ ಶಕ್ತಿ ಬಿಟ್ಟೋಗಿದ್ರೆ, ಇವತ್ತು ದೇವರೇ ನೀನು ನನ್ನನ್ನು ಸೃಷ್ಟಿ ಮಾಡಿದೆಯಪ್ಪ, ನನ್ನನ್ನು ನಿನ್ನ ಕೈಯಲ್ಲಿ ಕೊಡ್ತಾ ಇದ್ದೇನೆ ಸ್ವಾಮಿ, ನನ್ನನ್ನು ನಿನ್ನ ಕೈಯಲ್ಲಿ ಕೊಡ್ತಾ ಇದ್ದೇನೆ. ನಿನ್ನ ಚಿತ್ತದಂತೆ ನನ್ನನ್ನು ರೂಪಿಸು ಸ್ವಾಮಿ, ನಿನ್ನ ಚಿತ್ತದಂತೆ ನನ್ನನ್ನು ನಡೆಸು. ಇವತ್ತಿನ ಒಂದೊಂದು ಸೆಕ್ಷನಲ್ಲಿ ನನ್ನೊಂದಿಗೆ ಮಾತನಾಡಿರಿ. ಓ ರಗದಲ ಬರಗದಲ ಮಶಗದಲ ಬಬ ಶಕತರಲ ಮರಿಗದರಲ ಮಬವರಿ ಕಶಗೋದರಲ ಮರಗ ರಗ ಶಕುತರಲ ಏಸಯ್ಯ ಶಕುತರಲ ಬರಿಗದರಲ. ಮಣ್ಣಿಂದ ನನ್ನ ತೆಗೆದು ಮನುಷ್ಯನಾಗಿ ಮಾಡಿದೆ, ಜೀವ ಶ್ವಾಸವೂದಿ ನನ್ನ ಬದುಕುವಂತೆ ಮಾಡಿದೆ. ಮಣ್ಣಿಂದ ನನ್ನ ತೆಗೆದು ಮನುಷ್ಯನಾಗಿ ಮಾಡಿದೆ, ಜೀವ ಶ್ವಾಸವೂದಿ ನನ್ನ ಬದುಕುವಂತೆ ಮಾಡಿದೆ. ಎರಡು ಕೈಗಳು ಪರಲೋಕದ ಕಡೆ ಎತ್ತಿ ಮಾತನ್ನು ಹೇಳ್ತೀರಾ? ಏಸಯ್ಯ ನನ್ನ ಏಸಯ್ಯ, ನಿನ್ನ ಹಾಗೆ ಯಾರಿಲ್ಲ. ಏಸಯ್ಯ ನನ್ನ ಏಸಯ್ಯ, ನನ್ನ ಒಳ್ಳೆ ಏಸಯ್ಯ. ಏಸಯ್ಯ ನನ್ನ ಏಸಯ್ಯ, ನನ್ನ ಒಳ್ಳೆ ಏಸಯ್ಯ. ಏಸಯ್ಯ ನನ್ನ ಏಸಯ್ಯ, ನಿನ್ನ ಹಾಗೆ ಯಾರಿಲ್ಲ. ಸುಂದರವಾಗಿ ಸೃಷ್ಟಿಸಿದ ದೇವರಿಗೆ ಕೈಗಳು ತಟ್ಟಿ ಸ್ತೋತ್ರ ಮಾಡಕ್ಕಾಗುತ್ತಾ? ನಿಂತಿರುವ ಸ್ಥಳದಲ್ಲಿ ಊರಗದರಲಮ ಚಪ್ಪಾಳೆ ಒಂದಿಗೆ ಗ್ಲೋರಿ ಗ್ಲೋರಿ. ಈ ದೇಹ ಆತ್ಮ ಪ್ರಾಣ ನಿನ್ನದೇ ಸ್ವಾಮಿ. ನನ್ನನ್ನು ಸುಂದರವಾಗಿ ಈ ದಿನದಲ್ಲಿ ಈ ಸ್ವಸ್ಥತಾ ಕೂಟದಲ್ಲಿ ನನ್ನ ಮಾನಸಿಕ ಶಾರೀರಿಕ ಎಲ್ಲ ಪರಿಸ್ಥಿತಿಗಳಲ್ಲಿ ಕರ್ತನೇ ಸ್ವಸ್ಥತೆ ಉಂಟಾಗಲಿ. ಚಪ್ಪಾಳೆ. ಮಣ್ಣಿಂದ ನನ್ನ ತೆಗೆದು ಮನುಷ್ಯನಾಗಿ ಮಾಡಿದೆ, ಜೀವ ಶ್ವಾಸವೂದಿ ನನ್ನ ಬದುಕುವಂತೆ ಮಾಡಿದೆ. ಮಣ್ಣಿಂದ ನನ್ನ ತೆಗೆದು ಮನುಷ್ಯನಾಗಿ ಮಾಡಿದೆ, ಜೀವ ಶ್ವಾಸವೂದಿ ನನ್ನ ಬದುಕುವಂತೆ ಮಾಡಿದೆ. ಏಸಯ್ಯ ನನ್ನ ಏಸಯ್ಯ, ನನ್ನ ಒಳ್ಳೆ ಏಸಯ್ಯ. ಏಸಯ್ಯ ನನ್ನ ಏಸಯ್ಯ, ನಿನ್ನ ಹಾಗೆ ಯಾರಿಲ್ಲ. ಏಸಯ್ಯ ನನ್ನ ಏಸಯ್ಯ, ನನ್ನ ಒಳ್ಳೆ ಏಸಯ್ಯ. ಏಸಯ್ಯ ನನ್ನ ಏಸಯ್ಯ, ನಿನ್ನ ಹಾಗೆ ಯಾರಿಲ್ಲ. ನಿನ್ನ ಹಾಗೆ ಯಾರಿಲ್ಲಪ್ಪ.
ನಿನ್ನ ಕೈಯಲ್ಲಿ ಇರುವ ಜೇಡು ಮಣ್ಣು ಆಗಿದ್ದೇನೆ ಸ್ವಾಮಿ, ನಿನ್ನ ಚಿತ್ತದಂತೆ ನನ್ನನ್ನು ರೂಪಿಸು ಎಂಬುದಾಗಿ ಕೇಳೋಣವೇ. ನಿನ್ನ ಕೈಯಲ್ಲಿ ಇರುವ ಜೇಡಿ ಮಣ್ಣು ನಾನಯ್ಯ, ನಿನ್ನ ಚಿತ್ತದಂತೆ ನನ್ನ ರೂಪಿಸು ಏಸಯ್ಯ. ನಿನ್ನ ಕೈಯಲ್ಲಿ ಇರುವ ಜೇಡಿ ಮಣ್ಣು ನಾನಯ್ಯ, ನಿನ್ನ ಚಿತ್ತದಂತೆ ನನ್ನ ರೂಪಿಸು ಏಸಯ್ಯ. ರೂಪಿಸು ನೀ ನನ್ನ ರೂಪಿಸು ನೀ ಅಂದ ಚಂದವಾಗಿಯೇ, ರೂಪಿಸು ನೀ ನನ್ನ ರೂಪಿಸು ನೀ ಅಂದ ಚಂದವಾಗಿಯೇ. ಮಣ್ಣಿಂದ ನನ್ನ ತೆಗೆದು ಮನುಷ್ಯನಾಗಿ ಮಾಡಿದೆ, ಜೀವ ಶ್ವಾಸ ಊದಿ ನನ್ನ ಬದುಕುವಂತೆ ಮಾಡಿದೆ. ಮಣ್ಣಿಂದ ನನ್ನ ತೆಗೆದು ಮನುಷ್ಯನಾಗಿ ಮಾಡಿದೆ, ಜೀವ ಶ್ವಾಸ ಊದಿ ನನ್ನ ಬದುಕುವಂತೆ ಮಾಡಿದೆ. ಒಡೆದು ಹೋದ ನಿನ್ನ ಬಾಳನ್ನು, ಒಡೆದು ಹೋದ ನಿನ್ನ ಕುಟುಂಬವನ್ನು ಸುಂದರವಾಗಿ ರೂಪಿಸುವ ನನ್ನ ಕರ್ತನು ಈ ಬೆಳಗಿನ ಜಾವದಲ್ಲಿ ದೇವರ ಕೈಯಲ್ಲಿ ಒಪ್ಪಿಸುವಾಗ ಆತನು ನಿನ್ನನ್ನು ಅಂದ ಚಂದವಾಗಿ ರೂಪಿಸುವನಾಗಿದ್ದಾನೆ. ನಿನ್ನ ಕೈಯಲ್ಲಿ ನನ್ನ ಚಿತ್ರಿಸಿರುವೆಯೇಸಯ್ಯ, ತಂದೆ ತಾಯಿ ಮರೆತರು ನೀ ನನ್ನ ಮರೆಯಲಾರೆ. ನಿನ್ನ ಕೈಯಲ್ಲಿ ನನ್ನ ಚಿತ್ರಿಸಿರುವೆಯೇಸಯ್ಯ, ತಂದೆ ತಾಯಿ ಮರೆತರು ನೀ ನನ್ನ ಮರೆಯಲಾರೆ. ಮರೆಯಲಿಲ್ಲ ತೊರೆಯಲಿಲ್ಲ ನನ್ನ ಹುಡುಕಿ ಬಂದಿರುವೆ, ಮರೆಯಲಿಲ್ಲ ತೊರೆಯಲಿಲ್ಲ ನನ್ನ ಹುಡುಕಿ ಬಂದಿರುವೆ. ಮಣ್ಣಿಂದ ನನ್ನ ತೆಗೆದು ಮನುಷ್ಯನಾಗಿ ಮಾಡಿದೆ, ಜೀವ ಶ್ವಾಸ ಊದಿ ನನ್ನ ಬದುಕುವಂತೆ ಮಾಡಿದೆ. ಮಣ್ಣಿಂದ ನನ್ನ ತೆಗೆದು ಮನುಷ್ಯನಾಗಿ ಮಾಡಿದೆ, ಜೀವ ಶ್ವಾಸ ಊದಿ ನನ್ನ ಬದುಕುವಂತೆ ಮಾಡಿದೆ. ದೇವರ ಸಾನ್ನಿಧ್ಯದಲ್ಲಿ ಮೊಣಕಾಲು ಹಾಕಿ ಆತನನ್ನು ಆರಾಧಿಸೋಣವೇ. ಶಕದರಲ ಬರಿ ಗದರಲ ಬಬ 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 ಓ ಶಕತರಲ ಮರ ಗದಲ ಬಾ ಏಸಯ್ಯ. ಮಣ್ಣಾಗಿರುವ ನನ್ನ ಮನುಷ್ಯನಾಗಿ ಮಾಡಿದೆ, ಭೂಮಿಯಲ್ಲಿ ಇದ್ದ ನನ್ನ ಪರದಲ್ಲಿ ಸೇರಿಸುವೆ. ಇಲ್ಲಿರುವುದು ಮಾತ್ರ ಸ್ವಲ್ಪ ದಿನಗಳ ಕಾಲ ಅಷ್ಟೇ. ಈ 3 ದಿನಗಳ ಕಾಲ ಸಂತೆಯಲ್ಲಿ ದೇವರಿಗಾಗಿ ಏನಾದರೂ ಮಾಡಬೇಕು. ಈ ಮಣ್ಣು ಒಂದು ದಿನ ಮಣ್ಣಿಗೆ ಸೇರುವಂತದ್ದಾಗಿದೆ. ನನ್ನ ಪ್ರೀತಿಯ ದೇವ ಸಭೆಯೇ, ಈ ಸ್ವಸ್ಥದ ಕೂಟದಲ್ಲಿ ಬಂದಂತ ಸಭೆಯೇ, ನಿನ್ನ ಶಾರೀರಿಕ ಇಚ್ಛೆಗಳು, ನಿನ್ನ ಶಾರೀರಿಕ ಹಣಗಳು, ಆಸ್ತಿಗಳು, ಅಂತಸ್ತುಗಳು ಒಂದು ಸ್ವಲ್ಪ ದಿನಗಳ ಮಾತ್ರ. ಪರದಲ್ಲಿ ಸೇರುವಾಗ ಜೀವ ಬಾಧ್ಯ ಪಟ್ಟಿಯಲ್ಲಿ ನಿನ್ನ ಹೆಸರು ಬರೆಯಲ್ಪಡುವಾಗ ಕರ್ತನಿಗಾಗಿ ಏನಾದ್ರೂ ಮಾಡೋದಕ್ಕೆ ಸಿದ್ಧವಾಗಿದೆಯಾ? ಮಣ್ಣಾಗಿರುವ ನನ್ನ ಮನುಷ್ಯನಾಗಿ ಮಾಡಿದೆ, ಭೂಮಿಯಲ್ಲಿ
ಬಿದ್ದ ನನ್ನ ಪರದಲ್ಲಿ ಸೇರಿಸುವೆ. ಏಸಯ್ಯ ನಿಮಗೆ ಸ್ತೋತ್ರ, ಮಹಿಮೆಯು ನಿಮಗಯ್ಯ. ಏಸಯ್ಯ ನಿಮಗೆ ಸ್ತೋತ್ರ, ಮಹಿಮೆಯು ನಿಮಗಯ್ಯ. ಓ ರಗತರಲ ಮಶಗದ ಏಸಯ್ಯ ನಿಮಗೆ ಸ್ತೋತ್ರ, ಮಹಿಮೆಯು ನಿನಗಯ್ಯ. ರಗಚ್ಚರಲ ಮಶಗುದರಲ. ಮಣ್ಣಾಗಿರುವಂತ ಈ ದೇಹ, ಆಸ್ತಿ, ಹಣ, ಅಂತಸ್ತು, ಜ್ಞಾನ, ಬುದ್ಧಿ ಏನೇ ಸಂಪಾದಿಸಿದ್ರು ಈ ಲೋಕವನ್ನು ಬಿಟ್ಟು ಹೋಗ್ಬೇಕಾಗಿದೆ. ಪರದಲ್ಲಿ ಸೇರುವಾಗ, ಪರಲೋಕದಲ್ಲಿ ಸೇರುವಾಗ ದೇವರು ನಮಗೆ ಕೇಳುವುದು, ಎಷ್ಟು ಆತ್ಮಗಳನ್ನು ಸಂಪಾದಿಸಿದೆಯಾ ಎಂಬುದಾಗಿ. ಈ ಬೆಳಗಿನ ಜಾವದಲ್ಲಿ ತೀರ್ಮಾನ ಮಾಡಿಕೊಳ್ಳೋಣ. ನನ್ನ ಕುಟುಂಬ, ನನ್ನ ಮಕ್ಕಳು, ನನ್ನ ಆಸ್ತಿ, ನನ್ನ ಹಣ ನನ್ನದು ನನ್ನದು ಎಂಬುದಾಗಿ ಆಲೋಚಿಸಿದ ದಿನಗಳು ಸಾಕು. ನಶಿಸಿ ಹೋಗುತ್ತಿರುವ ಆತ್ಮಗಳಿಗಾಗಿ ಭಾರವಾಗಿ, ದೇವರೇ ನನ್ನನ್ನು ನಿನಗಾಗಿ ಒಂದು ಉಪಯೋಗಿಸು ಎಂಬುದಾಗಿ ಹೇಳಕ್ಕಾಗುತ್ತಾ? ನಿನ್ನ ಕೈಯಲ್ಲಿರುವ ಜೇಡಿ ಮಣ್ಣು ನಾನಯ್ಯ. ಅಪ್ಪ, ನಿನ್ನ ಕೈಯಲ್ಲಿರುವ ಜೇಡಿ ಮಣ್ಣು ನಾನಯ್ಯ. ನಿನ್ನ ಚಿತ್ತದಂತೆ ನನ್ನ ರೂಪಿಸು ಏಸಯ್ಯ. ರೂಪಿಸು ನೀ ನನ್ನ, ರೂಪಿಸು ನೀ ಅಂದ ಚಂದವಾಗಿಯೇ. ಏಸಯ್ಯ, ಏಸಯ್ಯ ರೂಪಿಸು ನೀ. ಬಾಯಿಗಳು ತೆರೆದು ದೇವರೊಂದಿಗೆ ಮಾತನಾಡಕ್ಕಾಗುತ್ತಾ? ದೇವರೇ, ನನ್ನ ಕುಟುಂಬ ಒಡೆದೋಗಿದೆ ಸ್ವಾಮಿ, ನನ್ನ ಬಾಳು ಒಡೆದೋಗಿದೆ ಸ್ವಾಮಿ, ಮನುಷ್ಯನ ಕುತಂತ್ರ ಮಾತುಗಳಿಂದ ನನಗೆ ಗಾಯವಾಗಿದೆ ಸ್ವಾಮಿ. ನೀನಾದ್ರೂ ನನ್ನನ್ನು ಅಂದ ಚಂದವಾಗಿ ರೂಪಿಸುವ ದೇವರು. ಈ ಲೋಕದಲ್ಲಿ ಏನು ಇಲ್ಲದೆ ಇದ್ದರೂ ನೀನೊಬ್ಬನೇ ನನ್ನ ಜೊತೆ ಇದ್ದರೆ ಸಾಕಯ್ಯ. ಏಸಯ್ಯ, ನಿನ್ನ ಕೈಯಲ್ಲಿರುವ ಜೇಡಿ ಮಣ್ಣು ನಾನಯ್ಯ. ನಿನ್ನ ಚಿತ್ತದಂತೆ ನನ್ನ ರೂಪಿಸು ಏಸಯ್ಯ. ದೇವರ ಚಿತ್ತವಿಲ್ಲದೆ ಈ ಸ್ಥಳದಲ್ಲಿ ಬಂದಿಲ್ಲ. ದೇವರ ಚಿತ್ತ ನಿನ್ನ ಬಾಳಲ್ಲಿ ನೆರವೇರುವುದಕ್ಕಾಗಿ, ನಿನ್ನನ್ನು ರೂಪಿಸುವುದಕ್ಕಾಗಿ ನನ್ನ ಒಳ್ಳೆಯ ಕುಂಬಾರನು ಈ ಬೆಳಗಿನ ಜಾವದಲ್ಲಿ ನಿನ್ನ ಮೇಲೆ ಆತನ ಕರುಣೆಯ ಕಣ್ಣುಗಳು, ಆತನ ದಯೆಯ ಕಣ್ಣುಗಳು ನೋಡುವಂತದ್ದಾಗಿದೆ. ಏಸಯ್ಯ, ನನ್ನ ಏಸಯ್ಯ, ನನ್ನ ಒಳ್ಳೆ ಏಸಯ್ಯ. ಎರಡು ಕೈಗಳ ಮೇಲೆತ್ತಿ ನಿನ್ನ ಜೀವನಕ್ಕಾಗಿ, ನಿನ್ನ ಭವಿಷ್ಯತ್ತಿಗಾಗಿ, ನಿನ್ನ ಯೌವನಕ್ಕಾಗಿ, ನಿನ್ನ ಮಕ್ಕಳಿಗಾಗಿ, ನಿನ್ನ ಕುಟುಂಬಕ್ಕಾಗಿ ಈ ಒಳ್ಳೆಯ ಸಮಯದಲ್ಲಿ ಓ ಸ್ವರವೆತ್ತಿ ಪ್ರಾರ್ಥಿಸುವಾಗ ದೇವರು ಬಿಡುಗಡೆ ಮಾಡುವನಾಗಿದ್ದಾನೆ. ದೇವರ ರುಚಿಯನ್ನು ಕಂಡಂತ ನೀವು, ದೇವರ ಸಾನ್ನಿಧ್ಯವನ್ನು ಅನುಭವಿಸುತ್ತಿರುವಂತ ನೀವು, ಶಿಲುಬೆಯ ಮಾತು ಲೋಕದ ಜನರಿಗೆ ಹುಚ್ಚು ಮಾತಾಗಿದೆ, ನಮಗಾದ್ರೂ ಅದು ದೇವರ ಶಕ್ತಿಯಾಗಿದೆ. ಈ ಬೆಳಗಿನ ಜಾವದಲ್ಲಿ ಕೆಲಸ ಕಾರ್ಯವನ್ನು ಬಿಟ್ಟಂತ ನಿನ್ನ ಬಾಳಲ್ಲಿ
ಈ 4ನೇ ದಿನದ ಮೊದಲನೇ ಸೆಕ್ಷನ್ ಅಲ್ಲಿ ದೇವರು ನಿನ್ನೊಂದಿಗೆ ಮಾತನಾಡುವನಾಗಿದ್ದಾನೆ. ಈ ಆರಾಧನೆಯ ಹೃದಯದಿಂದ ದೇವರು ನಿನ್ನ ತುಂಬುವನಾಗಿದ್ದಾನೆ. ಓ ಶಗದರಲ ಬಾಬಾ 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 ರಿಗದಲ ಬಾಬಾ ಶಗದರಲ ಬಾಬಾ 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 ಬಾಬಾ. ಶಿಲುಬೆಯ ಮಾತು ಹುಚ್ಚು ಮಾತಾಗಿದೆ, ಈ ಲೋಕದ ಜನರಿಗೆ. ಇದನ್ನು ನೋಡ್ತಿರುವಂತ ಕೇಳುತ್ತಿರುವಂತ ಪ್ರೀತಿಯ ಜನವೇ, ಯೇಸುವಿನ ಶಿಲುಬೆಯನ್ನು ನೋಡುವಾಗ ಯಾರು ಮಾಡದೇ ಇರುವಂತ ತ್ಯಾಗವನ್ನು ದೇವರು ನಮಗಾಗಿ ಮಾಡಿದ್ದಾನೆ. ತಂದೆ ತಾಯಿಗಳು ಮಾಡದೇ ಇರುವಂತ ತ್ಯಾಗ, ಸ್ನೇಹಿತರು ಮಾಡದೇ ಇರುವಂತ ತ್ಯಾಗ, ನಿನ್ನ ಜೊತೆಗಾರರು ಮಾಡದೇ ಇರುವಂತ ತ್ಯಾಗ, ಪರಲೋಕದಲ್ಲಿರುವ ತಂದೆ ನಿನಗಾಗಿ ಪ್ರಾಣವನ್ನೇ ನೀಡಿದ್ದಾನೆ. ನೀನ್ ನಶಿಸಿ ಹೋಗ್ಬಾರ್ದು, ನೀನ್ ಹಾಳಾಗಬಾರ್ದು, ನೀನ್ ನರಕದ ಪಾಲಾಗಬಾರ್ದು. ಸೈತಾನಿನ ಸಾಮ್ರಾಜ್ಯವನ್ನು ಮುರಿಯುವುದಕ್ಕಾಗಿ, ಪಾತಾಳದ ಶಕ್ತಿಯನ್ನು ಸೋಲಿಸುವುದಕ್ಕಾಗಿ ಕಲ್ವಾರಿ ಶಿಲುಬೆಯ ಮೇಲೆ ನನ್ನ ಕರ್ತನು ಪ್ರಾಣವನ್ನು ನೀಡಿದ. ಆ ಮಾತು, ಆ ಶಿಲುಬೆ ಮಾತು ನಿನ್ನ ಜೊತೆಗಾರರಿಗೆ, ನಿನ್ನ ಪರಿಸ್ಥಿತಿಯ ಮಧ್ಯದಲ್ಲಿರೋರಿಗೆ ಹುಚ್ಚು ಮಾತಾಗಿರಬಹುದು. ಅದೇ ವಾಕ್ಯ ನಿನಗೆ ಶಕ್ತಿಯಾಗಿದೆ, ಅದೇ ವಾಕ್ಯ ನಿನಗೆ ಬಲವಾಗಿದೆ, ಅದೇ ವಾಕ್ಯ ನಿನಗೆ ಜೀವವಾಗಿದೆ. ಹಾಲೆಲೂಯಾ, ಹಾಲೆಲೂಯಾ. ನೇರವಾಗಿ ಕೈಗಳ ಮೇಲೆತ್ತಿ ಈ ಪರಲೋಕದ ಪದವಾಗಿರುವ ಹಲ್ಲೆಲೂಯ ಪದವನ್ನು ಹಾಡೋಣವೇ. ಹಾಲೆಲೂಯಾ, ಹಾಲೆಲೂಯಾ. ಶಿಲುಬೆಯ ಮಾತು ಹುಚ್ಚು ಮಾತಾಗಿದೆ, ಈ ಲೋಕದ ಜನರಿಗೆ. ಶಗದರಲ ಮರಬದ ವರ್ಷ ಕುತ್ತರಲ ಮರಿಗದರಲ ಮರಿಕತ್ತರಲ ಮರಗದರ. యేసయ్యా, ಶಿಲುಬೆಯ ಮಾತು ಹುಚ್ಚು ಮಾತಾಗಿದೆ, ಈ ಲೋಕದ ಜನರಿಗೆ. ಶಿಲುಬೆಯ ಮಾತು ಹುಚ್ಚು ಮಾತಾಗಿದೆ, ಈ ಲೋಕದ ಜನರಿಗೆ. ನನಗಾದರೂ ದೇವರ ಶಕ್ತಿಯಾಗಿದೆ, ನನಗಾದರೂ ದೇವರ ಶಕ್ತಿಯಾಗಿದೆ, ನನಗಾದರೂ ದೇವರ ಶಕ್ತಿಯಾಗಿದೆ, ನನಗಾದರೂ ದೇವರ ಶಕ್ತಿಯಾಗಿದೆ. ಹಾಲೆಲೂಯಾ, 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 ಹಾಲೆಲೂಯಾ. యేసయ్య, ನನ್ನನ್ನು ನಾಶನದ ದಾರಿಯಿಂದ ತಪ್ಪಿಸಿದ ದೇವರೇ, ಕೆಟ್ಟ ಮಾರ್ಗಗಳಿಂದ ತಪ್ಪಿಸಿದ ದೇವರೇ, ನಿಮಗೆ ಸ್ತೋತ್ರವಾಗಲಿ ರಾಜ.
ಜಗದರಲನರ ನನ್ನ ನಾಶನದಿ ನನ್ನೇಸು ತಪ್ಪಿಸಿದ, ನಾ ಕೆಟ್ಟು ಹೋಗಿರಲು ಹೆಸರಿಡಿದು ನನ್ನ ಕರೆದ. ನನ್ನ ನಾಶನದಿ ನನ್ನೇಸು ತಪ್ಪಿಸಿದ, ನಾ ಕೆಟ್ಟು ಹೋಗಿರಲು ಹೆಸರಿಡಿದು ನನ್ನ ಕರೆದ. ಹಾಲೆಲೂಯಾ ಹಾಲೆಲೂಯಾ ಅಪ್ಪ, ಹಾಲೆಲೂಯಾ ಹಾಲೆಲೂಯಾ. ಶಿಲುಬೆಯ ಮಾತು ಹುಚ್ಚು ಮಾತಾಗಿದೆ ಈ ಲೋಕದ ಜನರಿಗೆ. ಎಸಯ್ಯ, ನಿನ್ನ ಶಿಲುಬೆಯನ್ನು ನೋಡುವನಾಗಿದ್ದೇನೆ, ನಿನ್ನ ತ್ಯಾಗವನ್ನು ನೆನೆಸುವನಾಗಿದ್ದೇನೆ. ನೀನು ಇಲ್ಲದೆ ಹೋಗಿದ್ದರೆ ಸ್ವಾಮಿ, ನಾನು ನಾಶನದ ಪಾಲಾಗ್ತಿದೆ, ಕೆಟ್ಟವರ ಕಣ್ಣಿನಲ್ಲಿ ಗುರಿ ಆಗ್ತಿದೆ, ಮರಣದ ಪಾಲಾಗ್ತಿದೆ. ಕರ್ತನೇ, ನಿನ್ನ ಮಾತಿನ ಹುಚ್ಚನಾಗಿದ್ದೇನೆ, ನಿನ್ನ ವಾಕ್ಯದ ಹುಚ್ಚನಾಗಿದ್ದೇನೆ, ನಿನ್ನ ಸುವಾರ್ತೆಯ ಹುಚ್ಚನಾಗಿದ್ದೇನೆ. ಕರ್ತನೆ, ನಶಿಸಿ ಹೋಗುವ ಆತ್ಮಗಳನ್ನು ಬದುಕಿಸುವ, ನಶಿಸಿ ಹೋಗುವಂತ ಆತ್ಮಗಳನ್ನು ನಿನ್ನಗಾಗಿ ಸಾರುವ ಆ ಕೃಪೆಯು ದಯಪಾಲಿಸಿರಿ. ನಿನ್ನಲ್ಲೇ ನನ್ನ ಭರವಸೆಯು ಅಯ್ಯ, ನಿನ್ನನ್ನೇ ನಂಬಿ ನಾ ಬಾಳುವೆನಯ್ಯ. ನಿನ್ನಲ್ಲೇ ನನ್ನ ಭರವಸೆಯು ಅಯ್ಯ, ನಿನ್ನನ್ನೇ ನಂಬಿ ನಾ ಬಾಳುವೆನಯ್ಯ. ಹಾಲೆಲೂಯಾ 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 ಹಾಲೆಲೂಯಾ. ಪೂರ್ಣ ಹೃದಯದ ಬಾಯಿಗಳು ತೆರೆದು ಶಬ್ದವಾಗಿ ಗಂಟಲೆತ್ತಿ ಕೂಗಿ ದೇವರನ್ನು ಸ್ತುತಿಸೋಣ. ಹಾಲೆಲೂಯಾ ಹಾಲೆಲೂಯಾ. ದೇವರ ಸಾನ್ನಿಧ್ಯದಲ್ಲಿ ಎದ್ದು ನಿಂತುಕೊಳ್ಳುತ್ತಾ ಸ್ವಲ್ಪ ಸಮಯ ಆರಾಧನೆ ಒಳಗೆ ಹೋಗೋಣ. ಆ ಪರಲೋಕದ ದರ್ಶನಗಳನ್ನು ನೋಡೋಣ. ಆ ಕೋಟ್ಯಾನು ಕೋಟಿ ದೇವರು ನಿನ್ನೊಂದಿಗೆ ಚಲಿಸುವ ಸ್ಪರ್ಶವನ್ನು, ಪವಿತ್ರಾತ್ಮನ ಸ್ಪರ್ಶವನ್ನು ಬಲವಾಗಿ 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 ದೇವರ ಕಾರ್ಯಗಳು ನಡೀತಾ ಇದೆ. ನಿಮ್ಮ ಹೃದಯಗಳಲ್ಲಿ ದೇವರ ಬೆಂಕಿ ಬೀಳ್ತಾ ಇದೆ. ಹಾಲೆಲೂಯಾ ಹಾಲೆಲೂಯಾ. ನೇರವಾಗಿ ಪರಲೋಕದ ಕಡೆಗೆ ಎತ್ತಿ, ಎರಡು ಕೈಗಳು ಎತ್ತಿ, ಪಂತರಾತ್ಮದಿ ಹೃದಯದ ಬಾಯಿಗಳು ತೆರೆದು ಹಾಲೆಲೂಯಾ ಹಾಲೆಲೂಯಾ. ಯೇಸು ಕ್ರಿಸ್ತನು ನಮಗೆ ಮುಂಚೆನೇ ತಿಳಿಸಿದ್ದಾನೆ, ನನ್ನ ಹಿಂದೆ ಬರುವನು ಎಲ್ಲವನ್ನೂ ತ್ಯಜಿಸಿ ಬರಲಿ. ಕಷ್ಟಗಳು, ಗಂಡಾಂತರಗಳು ಆತನಿಗೋಸ್ಕರ ನಮ್ಮ ಹಿಂದೆ ಇದ್ದರು. ಶಿಲುಬೆಯನ್ನು ಹೊತ್ತುಕೊಂಡ ನಾವು ಎಲ್ಲವನ್ನು ತ್ಯಜಿಸಬೇಕಾಗಿದೆ. ಈ ಸ್ಥಳದಲ್ಲಿ ಬಂದಂತ ನಿನ್ನ ಜೀವಿತದಲ್ಲಿ
ಆತನ ರುಚಿಯನ್ನು ತಿಳಿಸುವ ಪವಿತ್ರಾತ್ಮನು ಚಲಿಸುವನಾಗಿದ್ದಾನೆ. ನಿನ್ನಯ ರುಚಿಯನ್ನು ಸವಿದಿರುವೇನಯ್ಯ, ಯಾರೇನೇ ಅಂದರು ನಿನ್ನನ್ನು ಬಿಡೆನಯ್ಯ. ಅಪ್ಪ, ಅನೇಕರು ಅನೇಕ ರೀತಿಯಲ್ಲಿ ಮಾತನಾಡ್ತಾರೆ. ನಾನಾದರೂ ನನ್ನ ಹೃದಯದ ಕಣ್ಣನ್ನು ತೆರೆದು ನನ್ನ ಯೇಸು ಕ್ರಿಸ್ತನು ಮರಣವನ್ನು ಗೆದ್ದಿದ್ದಾನೆ, ನನ್ನ ಯೇಸು ಕ್ರಿಸ್ತನು ನನಗಾಗಿ ತ್ಯಾಗವಾಗಿದ್ದಾನೆ, ನನ್ನ ಯೇಸು ಕ್ರಿಸ್ತನು ನನಗಾಗಿ ನಿತ್ಯ ಜೀವವನ್ನು ಸಿದ್ಧ ಮಾಡಿದ್ದಾನೆ. ನಿನ್ನಯ ರುಚಿಯನ್ನು ಸವಿದಿರುವೇನಯ್ಯ, ಯಾರೇನೇ ಅಂದರು ನಿನ್ನನ್ನು ಬಿಡೆನಯ್ಯ. ಹಾಲೆಲೂಯಾ, ಹಾಲೆಲೂಯಾ. ನಿಮ್ಮ ಶಬ್ದ ಬರ್ತಾ ಇರಲಿ, ನಿಮ್ಮ ಶಬ್ದ ಬರ್ತಾ ಇರಲಿ. ಯೇಸು ಕ್ರಿಸ್ತನು ಈ ಬೆಳಗಿನ ಜಾವದಲ್ಲಿ ಆರಾಧಿಸುತ್ತಿರುವ ನಿಮ್ಮ ಬಾಳಲ್ಲಿ ಆತನು ಆಧಾರವಾಗಿದ್ದಾನೆ. ನೀನು ಒಂಟಿಯಾಗಿ ಹತ್ತಿದ ದಿನಗಳನ್ನು ದೇವರು ನೋಡಿದ್ದಾನೆ. ನಿನ್ನ ಪರಿಸ್ಥಿತಿಯನ್ನು ಬದಲಾವಣೆ ಮಾಡೋದಕ್ಕಾಗಿ ಬಲವಾದ ಮಹಿಮೆಯ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದೆ. ಆರಾಧಿಸಿ, ಆರಾಧಿಸಿ, ಬಾಯಿಗಳು ತೆರೆದು ಆರಾಧಿಸಿ, 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 ಕೈಗಳು ತಟ್ಟಿ ಆರಾಧಿಸಿ, ಆತ್ಮದಲ್ಲಿ ತುಂಬಿ ಆರಾಧಿಸಿ, ಆತ್ಮದಲ್ಲಿ ತುಂಬಿ ಆರಾಧಿಸಿ, ಆತ್ಮದಲ್ಲಿ ತುಂಬಿ ಆರಾಧಿಸಿ. ಶಗದಲ ರಿಗದಲಮ ಶಗದಲ ಶಗದಲಮ ರಿಗದಲಮ ಓ ರಗದಲಮ ಶಕತರಲಮ ರಗದಲಮ ರಗದಲಮ ಓ ರಗದಲಮ ರಗದಲಮ. ಸಾಕಾಗಲ್ಲ, ಶಬ್ದವಾಗಿ ಕೈಗಳು ತಟ್ಟುತ್ತಾ ಅನ್ಯ ಭಾಷೆಯನ್ನು ಮಾತನಾಡುವ ನಿಮಗೆ ಬಿಡುಗಡೆ 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 ಬಿಡುಗಡೆ. ಆರಾಧನೆಯ ಮಹಿಮೆ, ಆರಾಧನೆಯ ಶಕ್ತಿ, ಓ ಪರಲೋಕದ ಸಾನ್ನಿಧ್ಯವನ್ನು ಅನುಭವಿಸುವ ಶಕ್ತಿ ಈ ವೇಳೆಯಲ್ಲಿ ಬೆಳಗಿನ ಜಾವದಲ್ಲಿ ನಿಮ್ಮ ಮೇಲೆ ಬೀಳುವಂತದ್ದಾಗಿದೆ. ಶಗದರಲ ಮರಗದಲ ಶಗದರಲ. ನೀನೇ ನನಗೆ ಆಧಾರವು, ನೀನೇ ನನಗೆ ಆಶ್ರಯವು, ನೀನೇ ನನಗೆ ಆಧಾರವು, ನೀನೇ ನನಗೆ ಆಶ್ರಯವು. ಪ್ರಿಯರೇ, ಅಪ್ಪ ತಂದೆ ಎಂಬುವಂಥ ಒಂದು ಕೂಗುವ ಅಧಿಕಾರ ದೇವರು ನಮಗೆ ಕೊಟ್ಟಿದ್ದಾನೆ. ಯೇಸು ಕ್ರಿಸ್ತನು ನಮ್ಮ ಬಳಿಯಲ್ಲಿದ್ದಾಗ, ನಮ್ಮ ಹಿಂದಿನ ತಲೆಮಾರವನ್ನು ನೋಡುವಾಗ ಅಪ್ಪ ಅವರ ಬಳಿಯಲ್ಲಿ ಇದ್ದಾಗ ಆತನನ್ನು ಅರ್ಥ ಮಾಡಿಕೊಳ್ಳಿಲ್ಲ. ನಾವೇ ಅವರಿಗೆ ಹಿಂಸೆ ಕೊಟ್ವಿ, ನೋವು ಕೊಟ್ವಿ. ಆದರೆ ನನ್ನಪ್ಪನನ್ನು ಕೂಗುವಂತ ಅವಕಾಶ ಇವತ್ತು ನಿಮಗೆ ಸಿಗುವಂತದಾಗಿದೆ. ಅಪ್ಪ, ಅಪ್ಪ, ನೀನೇ ನನಗೆ ಆಧಾರ, ನೀನೇ ನನಗೆ ಆಶ್ರಯ ಎಂಬುದಾಗಿ ಕೂಗೋದಕ್ಕಾಗುತ್ತಾ? ನೀನೇ ನನಗೆ ಆಧಾರವು, ನೀನೇ ನನಗೆ ಆಶ್ರಯವು. ಅಪ್ಪ, ಅಪ್ಪ, ಏಸಪ್ಪ, ಹೇಳೋಣವೇ? ಅಪ್ಪ, ಅಪ್ಪ, ಏಸಪ್ಪ. ಪ್ರೀತಿಯಿಂದ ಕೂಗೋಣವೇ? ಅಪ್ಪ, ಅಪ್ಪ, ಏಸಪ್ಪ. ರಗದ ಮಾಶ ಕತಾರಲ ಮಾರುಗೋದೋರೋಲೋ ಮೋಶ ಗೋದರಲ ಮಾ ಬಾಬಾ ಬಾಬಾ. ನಿನ್ನ ಆಧಾರವಾಗಿರುವ ದೇವರಿಗೆ ಸ್ತೋತ್ರ ಮಾಡೋಣ.
ಅಪ್ಪ 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 ಏಸಪ್ಪ ಅಪ್ಪ ಅಪ್ಪ ಏಸಪ್ಪ ನೀನೇ ನನಗೆ ಆಧಾರವು ನೀನೇ ನನಗೆ ಆಶ್ರಯವು ನೀನೇ ನನಗೆ ಆಧಾರವು ನೀನೇ ನನಗೆ ಆಶ್ರಯವು ಅಪ್ಪ ಅಪ್ಪ ಏಸಪ್ಪ ಎಲ್ಲರೂ ಸೇರಿ ಅಪ್ಪ ಅಪ್ಪ ಏಸಪ್ಪ ಒಂಟಿಯಾಗಿ ಕೂತು ಅಳುತ್ತಿರುವಾಗ, ದಾರಿ ಕಾಣದೆ ಅಲೆಯುತ್ತಿರುವಾಗ ಯೇಸು ಕ್ರಿಸ್ತನು ನಿಜವಾದ ಸ್ನೇಹಿತನಾಗಿ ಬಂದಾತನು ನಿನ್ನ ಬಾಳಲ್ಲಿ ಕಳೆದುಕೊಂಡಿದ್ದೆಲ್ಲವನ್ನು ಕೊಡುವನಾಗಿದ್ದಾನೆ. ಒಂಟಿಯಾಗಿ ನಾನು ಕುಳಿತಿರುವಾಗ, ದಾರಿ ಕಾಣದೆ ನಾನು ಅಲೆಯುತ್ತಿರುವಾಗ, ಒಂಟಿಯಾಗಿ ನಾನು ಕುಳಿತಿರುವಾಗ, ದಾರಿ ಕಾಣದೆ ನಾನು ಅಲೆಯುತ್ತಿರುವಾಗ, ನಿಜವಾದ ಸ್ನೇಹಿತ ನೀನಾದೇಸಪ್ಪ, ನಿಜವಾದ ಸ್ನೇಹಿತ ನೀನಾದೇಸಪ್ಪ. ಅಪ್ಪ ಅಪ್ಪ ನಿನ್ನೆದೆಗೆ ಒರಗುವೆನು. ಒಂದು ಬಾಯಿ ತುಂಬ ಹೇಳೋಣ ಬೇ, ಅಪ್ಪ ಎಸ್ ಅಪ್ಪ, ಚಿಂತೆಯ ಮರೆಯುವೆನು. ಮತ್ತೊಂದು ಸಾರಿ ಸ್ವರವೆತ್ತಿ, ಅಪ್ಪ ಎಸ್ ಎಸ್ ಅಪ್ಪ, ನಿನ್ನೆದೆಗೆ ಹೊರಗುವೆನು. ಅಪ್ಪ ಹಾಡಕ್ಕಾಗುತ್ತಾ? ಅಪ್ಪ ಚಿಂತೆಯ ಮರೆಯುವೆನು. ಸ್ವರವೆತ್ತಿ ಹಾಡೋಣವೇ ಎಲ್ಲರೂ ಸೇರಿ, ಅಪ್ಪ ಅಪ್ಪ ನಿನ್ನೆದೆಗೆ ಹೊರಗುವೆನು. ಅಪ್ಪ ತಂದೆಯೇ, ಅಪ್ಪ ಚಿಂತೆಯ ಮರೆಯುವೆನು. ನನ್ನ ಏಸಪ್ಪ, ನನ್ನ ಮಗನು ಇದೇ ರೀತಿ ಬದುಕಬೇಕು, ನನ್ನ ಮಗಳು ಇದೇ ರೀತಿ ಇರಬೇಕು, ನನ್ನ ಮಗಳಿಗೆ ಯಾವ ಕೊರತೆ ಆಗಬಾರದೆಂಬುದಾಗಿ ನನ್ನ ಏಸಪ್ಪ ನಿನ್ನನ್ನು ಸೃಷ್ಟಿ ಮಾಡಿದ್ದಾನೆ. ಕಣ್ಣೀರಿನಲ್ಲಿನ
ಅಳುತ್ತಿರುವಾಗ ಶೋಧನೆಯಲ್ಲಿ ನಾ ಮುಳುಗಿರುವಾಗ ಕಣ್ಣೀರಿನಲ್ಲಿ ನಾ ಅಳುತ್ತಿರುವಾಗ ಶೋಧನೆಯಲ್ಲಿ ನಾ ಮುಳುಗಿರುವಾಗ ನನ್ನ ಕಣ್ಣೀರನ್ನು ನೀ ಒರೆಸಿದೆ ಅಪ್ಪ, ನನ್ನ ಕಣ್ಣೀರನ್ನು ನೀ ಒರೆಸಿದೆ ಅಪ್ಪ. ಅಪ್ಪ ಅಪ್ಪ ನಿನ್ನೆದೆಗೆ ಮೊರಗುವೆನು ಅಪ್ಪ ಅಪ್ಪ, ಚಿಂತೆಯ ಮರೆಯುವೆನು ಅಪ್ಪ, ನಾ ನಿನ್ನ ಕಾಣುವೆ ತಂದೆ, ನಾ ನಿನ್ನ ಸ್ತುತಿಸುವೆ. ನನ್ನೊಂದಿಗೆ ಸೇರಿ ಅಪ್ಪ, ನಾ ನಿನ್ನ ಕಾಣುವೆ ತಂದೆ, ನಾ ನಿನ್ನ ಸ್ತುತಿಸುವೆ. ತಂದೆಯು ನೀನೆ, ತಾಯಿಯು ನೀನೆ, ತಂದೆಯು ನೀನೆ, ತಾಯಿಯು ನೀನೆ, ನಾ ನಿನ್ನ ಕಂದನಲ್ಲೋ, ನಾ ನಿನ್ನ ಕಂದನಲ್ಲೋ ಅಪ್ಪ, ನಾ ನಿನ್ನ ಕಾಣುವೆ ತಂದೆ, ನಾ ನಿನ್ನ ಸ್ತುತಿಸುವೆ ಅಪ್ಪ, ನಾ ನಿನ್ನ ಕಾಣುವೆ. ಕರ್ತನೆ, ಇವತ್ತು ನಿನ್ನನ್ನು ನೋಡಬೇಕು, ನಿನ್ನ ಅದ್ಭುತ ಕಾರ್ಯಗಳ ಪ್ರಕಟವಾಗಿ ಈ ಬೆಳಗಿನ ಜಾವದಲ್ಲಿ ಶಕ್ತವಾಗಿ ಮಾತನಾಡಿರಿ. ಒಂದೇ ಸರಿ ಪ್ರೀತಿಯಿಂದ ಏಸಪ್ಪ ಎಂಬುದಾಗಿ ಹೇಳಕ್ಕಾಗುತ್ತಾ? ಬಾಯಿಗಳು ತೆರೆದು ಹೇಳೋಣವೇ? ಎರಡು ಕೈಗಳು ಪರಲೋಕದ ಕಡೆಗೆ ಇರಲಿ, ಕಣ್ಣನ್ನು ಮುಚ್ಚಿರ್ರಿ, ಶಬ್ದವಾಗಿ ಬಾಯಿಗಳು ತೆರೆದು ಒಂದು ಸರಿ ಆತ್ಮದಲ್ಲಿ ತುಂಬಿ ಅಪ್ಪ ಅಪ್ಪ ಏಸಪ್ಪ. ಇನ್ನೊಂದು ಸಾರಿ ಅಪ್ಪ ಅಪ್ಪ ಏಸಪ್ಪ. ತೋಳೆದು ಬೀಡು ಕಣ್ಣೀರನು ನಿನ್ನಯ ಹಸ್ತದಿಂದ, ತೋಳೆದು ಬೀಡು ಕಣ್ಣೀರನು ನಿನ್ನಯ ಹಸ್ತದಿಂದ, ಮುದಗೊಳಿಸು ನನ್ನ ಆತ್ಮವ ಆನಂದ ತೈಲದಿಂದ, ಮುದಗೊಳಿಸು ನನ್ನ ಆತ್ಮವ ಆನಂದ ತೈಲದಿಂದ, ಚೆಲಿಸುವ ಆತ್ಮನೇ ಪರಿಶುದ್ಧ ಆತ್ಮನೇ, ಚೆಲಿಸುವ ಆತ್ಮನೇ. ಅಪ್ಪ ಅಪ್ಪ ನಿನ್ನೆದೆಗೆ ಹೊರಗುವೆನು. ಸರ್ವಶಕ್ತನಾದ ದೇವರೇ, ಉನ್ನತನೇ, ಮಹೋನ್ನತನೇ, ಪರಾಕ್ರಮಿಯೇ, ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ನಿನ್ನ ಮಹಿಮೆಯ ಸಾನ್ನಿಧ್ಯವು ಈ ಸ್ಥಳದಲ್ಲಿ ಆವರಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ.
ಇಲ್ಲಿ ಚಲಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಕರ್ತನೆ, ಬಲವಾಗಿ ಚಲಿಸುತ್ತಿರುವುದಕ್ಕಾಗಿ ಈ ಮುಂಜಾನೆ ಸ್ವಾಮಿ ಮೊದಲನೇ ಸೆಕ್ಷನ್ ಅದು ವ್ಯತ್ಯಾಸವಾಗಿ ಕರ್ತನೆ ನಿನ್ನಯ ರುಚಿಯನ್ನು ಕಂಡುಕೊಳ್ಳುವಂತ ಸೆಕ್ಷನ್ ಆಗಿ, ನಿನ್ನೊಂದಿಗೆ ಹುಚ್ಚತನವಾಗಿ ಬೆರೆಯುವ ಸೆಕ್ಷನ್ ಆಗಿ, ನಿನ್ನ ಹಾಗೆಯ ವರ್ಗಾವಿಸುವಂತ ಒಂದು ಶಕ್ತಿಯಾಗಿ ನಮ್ಮನ್ನು ತುಂಬಿಸಿರಿ ಎಂದು ಯೇಸುವಿನ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇವೆ ತಂದೆ, ಆಮೆನ್. ಈ ಆರಾಧನೆಯಲ್ಲಿ ಬಂದ ಪವಿತ್ರಾತ್ಮನಿಗೆ, ತಂದೆ ಮಗ ಪವಿತ್ರಾತ್ಮನಿಗೆ ದೊಡ್ಡ ಮಹಿಮೆ ಚಪ್ಪಾಳೆ ಹಿಡಿದು ಸ್ತೋತ್ರ ಮಾಡೋಣ. ಶಬ್ದವಾಗಿ ಶಬ್ದವಾಗಿ ಶಬ್ದವಾಗಿ. ಗ್ಲೋರಿ ಜೀಸಸ್.